ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇದೊಂದು ವಿಶಿಷ್ಟವಾದ ಸಂಚಿಕೆ, ಮಂತ್ರೋಪದೇಶ. ಎಲ್ಲರೂ ಚಂದಾದಾರರಾಗಿ ಹಾಗೂ ಬೆಲ್ ಐಕಾನ್ ಒತ್ತಿ ಮುಂದಿನ ಸಂಚಿಕೆಗಳು ತಮಗೆ ದೊರಕುವುದರಲ್ಲಿ ಸಹಾಯಕರವಾಗಿರುತ್ತದೆ. ಮನುಷ್ಯನು ಆದಿಕಾಲದಿಂದಲೂ ಗುರಿಯನ್ನು ತಲುಪಲು ಪ್ರಯತ್ನಿಸುತ್ತಲೇ ಇದ್ದಾನೆ. ಶತಶತಮಾನಗಳಿಂದಲೂ ಸಹ ಆತನ ಗುರಿ, ನಂಬಿಕೆ ಬದಲಾಗುತ್ತಲೇ ಇದೆ. ಕೇವಲ ಗುರಿ ಇದ್ದರೆ ಸಾಲದು, ಅದನ್ನು ತಲುಪಲು ಅದರ ದಾರಿಯನ್ನು ತೋರಿಸುವ ಓರ್ವ ಸಮರ್ಥಶಾಲಿಯಾದ ಆಸರೆ ನೀಡುವ ವ್ಯಕ್ತಿಯೂ ಬೇಕು. ಆತನೇ ಗುರು. ಗುರುವನ್ನು ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಹೇಳಿದ್ದೇವೆ. ತ್ರಿಮೂರ್ತಿಗಳಿಗೂ ಅತೀತನಾದವನೇ ಗುರು. ತ್ರಿಮೂರ್ತಿಗಳು ಒಮ್ಮೆ ಎದುರಾಗಿ ನಿಂತರೂ ಅವರನ್ನು ಮೆಟ್ಟಬಲ್ಲ ಶಕ್ತಿಯುಳ್ಳವನು ಗುರು. ತ್ರಿಮೂರ್ತಿಗಳು ಶಾಪ ನೀಡಿದರೂ ಸಹ ಆ ಶಾಪವನ್ನು ಶಿಷ್ಯನಿಗೆ ತಗುಲದಂತೆ ಮಾಡಬಲ್ಲವನೇ ಗುರು. ಎಂದರೆ ಗುರುವಿನ ಸಾಮರ್ಥ್ಯ ಅಪಾರ. ಗುರುವಲ್ಲಿ ಇರುವ ವಿದ್ಯೆಯನ್ನು ಕಲಿಯಲು ಆತನಿಗೆ ನಾವು ನಿಷ್ಠೆಯಿಂದ, ಭಕ್ತಿ ಶ್ರದ್ಧೆಗಳಿಂದ ಸೇವೆಯನ್ನು ಸಲ್ಲಿಸಬೇಕು. ಕೇವಲ ಶ್ರದ್ಧಾ ಭಕ್ತಿಗಳಿದ್ದರೆ ಗುರುವು ತನ್ನಲ್ಲಿರುವ ಎಲ್ಲ ವಿದ್ಯೆಗಳನ್ನು ನೀಡುತ್ತಾನೆಯೋ ಅದು ಗೊತ್ತಿಲ್ಲ. ಪಾತ್ರಗಳ ವಿವೇಚನೆಯನ್ನು ಅನುಸರಿಸಿ ಗುರುವು ತನ್ನಲ್ಲಿರುವ ವಿದ್ಯೆಗಳನ್ನು ನೀಡಬಹುದು. ವಿದ್ಯಾ ದಾನಕ್ಕೂ ಸಹ ಒಂದು ಕ್ರಮ ಇದೆ. ವಿದ್ಯೆಯನ್ನು ಕೇವಲ ಗುರುವು ಇಚ್ಛಪಟ್ಟಿದ್ದಾನೆ, ಶಿಷ್ಯನು ಇಚ್ಛಪಟ್ಟಿದ್ದಾನೆ ಎಂದು ಕೊಡಲು ಸಾಧ್ಯವಿಲ್ಲ. ಅದಕ್ಕೂ ಸಹ ಪೂರ್ವ ಸಿದ್ಧತೆಗಳು ಬೇಕು. ಉಪದೇಶ ಕೊಡಲು ಒಂದು ಸುಮುಹೂರ್ತವನ್ನು ನಿಶ್ಚಯಿಸಿಕೊಂಡು ಶಿಷ್ಯನಿಗೆ ಆತನ ನಿತ್ಯ ಅನುಷ್ಠಾನಾದಿಗಳನ್ನೆಲ್ಲವನ್ನೂ ಪೂರೈಸಿಕೊಂಡು ಮಂತ್ರೋಪದೇಶವನ್ನು ಪಡೆಯುವುದಾಗಿ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಗುರು ಪ್ರಾರ್ಥನೆಯೊಂದಿಗೆ, ಇಷ್ಟದೇವತೆ ಕುಲದೇವತೆಗಳ ಪ್ರಾರ್ಥನೆಯೊಂದಿಗೆ ಸಿದ್ಧವಾಗಿರಲು ತಿಳಿಪಡಿಸಬೇಕು. ತದನಂತರ ಸ್ವಸ್ತಿ ಪುಣ್ಯಾಹಗಳನ್ನು ಮಾಡಿಕೊಂಡು ಉಪದೇಶ ಕೊಡಿಸಲು ಇಚ್ಛಿಸಿದ ದೇವತೆ, ಅಧಿದೇವತೆ, ಪ್ರತ್ಯಧಿದೇವತೆಗಳ ಕಲಶಗಳನ್ನು ಸ್ಥಾಪಿಸಿಕೊಂಡು ಕಲಶಗಳಲ್ಲಿ ಪಂಚಪಲ್ಲವಗಳಾದ ಹಲಸು, ಮಾವು, ಅರಳಿ, ಆಲ, ಬಕುಳ ಇವುಗಳ ಕುಡಿಗಳನ್ನು ಹಾಕಿ, ಒಳ್ಳೆಯ ನವರತ್ನಗಳು ಸಿಕ್ಕರೆ ಮಾತ್ರ ಅದರಲ್ಲಿ ಹಾಕಿ ಕಲಶದಲ್ಲಿ ಇಷ್ಟ ದೇವತೆಯಾದ ಅಥವಾ ಉಪದೇಶಿಸಲು ಇಚ್ಛಿಸಿದ ಮಂತ್ರ ದೇವತೆಯನ್ನು ಆವಾಹನೆ ಮಾಡಿಕೊಳ್ಳಬೇಕು. ಹಾಗೂ ಆ ಕಲಶಗಳಿಗೆ ವಿಧಿಪೂರ್ವಕವಾಗಿ ಪೂಜೆ, ನೈವೇದ್ಯ, ಅರ್ಘ್ಯ, ಪಾದ್ಯಾದಿಗಳನ್ನು ನೀಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು. ಆನಂತರ ಉಪದೇಶ ತೆಗೆದುಕೊಳ್ಳಲು ಸಿದ್ಧನಾದ, ಸಂಕಲ್ಪ ಮಾಡಿಕೊಂಡು ಸಿದ್ಧನಾಗಿರುವ ಶಿಷ್ಯನನ್ನು ಪೀಠದಲ್ಲಿ ಕೂರಿಸಿ ಆತನನ್ನು ಮಂತ್ರಪೂರ್ವಕವಾಗಿ ಶುದ್ಧಗೊಳಿಸಬೇಕು. ಹಾಗೂ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಲು ಹೇಳಬೇಕು. ಅದಕ್ಕೂ ಮೊದಲು ಆವಾಹನೆಯಿಂದ ಸಂಪನ್ನಗೊಂಡ ಕಲಶವನ್ನು ತನ್ನ ಬಲಗೈಯಲ್ಲಿ ಬಲತೊಡೆಯ ಮೇಲೆ ಇಟ್ಟುಕೊಂಡು ಅನಾಮಿಕದ ಬೆರಳುಗಳನ್ನು ನೀರಿಗೆ ತಾಗುವಂತೆ, ಬಲಗೈ ಅನಾಮಿಕದ ಬೆರಳು ನೀರಿಗೆ ತಾಗುವಂತಿರಿಸಿ ಕನಿಷ್ಠವಾಗಿ 108 ಬಾರಿ ಉಪದೇಶಿಸಲು ಇಚ್ಛಿಸಿದ ಮಂತ್ರವನ್ನು ಜಪ ಮಾಡಿ ಜಲವನ್ನು ಮಂತ್ರಪೂತವನ್ನಾಗಿಸಬೇಕು. ತದನಂತರ ಕಲಶದಲ್ಲಿರುವ ಪಲ್ಲವಗಳನ್ನು ಎಲ್ಲವನ್ನೂ ಸಹ ಶಿಷ್ಯನ ತಲೆಯ ಮೇಲಿರಿಸಿ ಬಲಗೈಯಿಂದ ಗುರುವು ತನ್ನಲ್ಲಿರುವ ಕಲಶದ ನೀರನ್ನು ಶಿಷ್ಯನಿಗೆ ಅಭಿಷೇಕ ಅಥವಾ ಸ್ನಾನವನ್ನು ಮಾಡಿಸಬೇಕು. ಆನಂತರ ಬಲಗೈ ಹಸ್ತವನ್ನು
ವಿದ್ಯಾದಾನ ಮಾಡುವುದಾಗಿ ಎಂದು ಸಂಕಲ್ಪಿಸಿಕೊಂಡು ಗುರುವು ಎದುರಾಗಿ ಕುಳಿತ ಶಿಷ್ಯನ ತಲೆಯ ಮೇಲೆ ಇರಿಸಿ ಮಂತ್ರವನ್ನು ಕನಿಷ್ಠ 28 ಬಾರಿ ಶಿಷ್ಯನ ಶಿರಸ್ಸಿನ ಮೇಲೆ ತನ್ನ ಬಲಗೈ ಹಸ್ತವನ್ನಿಟ್ಟು ಜಪಿಸಬೇಕು. ಆನಂತರ ಆ ಮಂತ್ರವನ್ನು ಶಿಷ್ಯನ ಕಿವಿಯಲ್ಲಿ 8 ಬಾರಿ ಉಚ್ಚರಿಸಬೇಕು. ಇದಾದ ನಂತರ ಶಿಷ್ಯನು ಪುನಃ ವಸ್ತ್ರಗಳನ್ನು ಧರಿಸಿ ಒದ್ದೆಯಾದ ವಸ್ತ್ರವನ್ನು ವಿಸರ್ಜನೆ ಮಾಡಿ ಪುನಃ ಒಣಗಿದ ಬಟ್ಟೆಗಳನ್ನು ಧರಿಸಿಕೊಂಡು ಶಿಷ್ಯನು ಗುರುವನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಥಾಶಕ್ತಿಯಾಗಿ ಗಂಧ ಮಂತ್ರಾಕ್ಷತೆಗಳಿಂದ ಪುಷ್ಪಗಳಿಂದ ಪೂಜೆ ಮಾಡಿ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಗ ಗುರುವು ಮುಕ್ತೋಸಿ ಸಮ್ಯಗಾಚಾರವಾನ್ ಭವ ಕೀರ್ತಿ ಶ್ರೀಕಾಂತಿ ಪುತ್ರ ಆಯುರ್ಬಲ ಆರೋಗ್ಯಂ ಸದಾ ಅಸ್ತು ತೇ ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ಇಲ್ಲಿಗೆ ಉಪದೇಶದ ಮಂತ್ರದ ಮೊದಲ ಭಾಗ ಸಿದ್ಧಿಯಾಯಿತು. ಆನಂತರ ಗುರುವಿನಲ್ಲಿ ಆ ಮಂತ್ರದ ಅಂಗನ್ಯಾಸ ಕರನ್ಯಾಸಾದಿಗಳನ್ನೆಲ್ಲವನ್ನು ತಿಳಿದುಕೊಂಡು ಯಥಾಶಕ್ತಿ ಅನುಷ್ಠಾನವನ್ನು ಮಾಡಬೇಕು. ಕೆಲವರು ಮನೆಯಲ್ಲಿ ಗುರುವಿನ ಪಾದುಕೆಗಳನ್ನು ಇಟ್ಟುಕೊಂಡಿರ್ತಾರೆ. ಅವರು ಸಹ ನಿತ್ಯ ಪೂಜೆಯಲ್ಲಿ ಈ ಮಂತ್ರವನ್ನು ಇದೊಂದು ಹೇಳಿದರೆ ಸಾಕು ಅನಿಸುತ್ತೆ. ಐಂ ಹ್ರೀಂ ಶ್ರೀಂ ಶ್ರೀ ಯಾವ ಗುರುವಿನ ಪಾದುಕೆ ಇರುವುದೋ ಆ ಗುರುವಿನ ಪಾದುಕೆ. ಅಮುಕ ಆನಂದನಾಥ. ಅಮುಕ ಅನ್ನಲ್ಲಿ ಯಾವ ಗುರುವಿನ ಪಾದುಕೆಯೋ ಆ ಗುರುವಿನ ಹೆಸರನ್ನು ಹೇಳಿಕೊಳ್ಬೇಕು. ಮತ್ತೊಮ್ಮೆ ಐಂ ಹ್ರೀಂ ಶ್ರೀಂ ಅಮುಕಾನಂದನಾಥ ಶ್ರೀಪಾದುಕಾಂ ಪೂಜಯಾಮಿ ಎಂದು ಹೇಳಿ ಪೂಜೆಯನ್ನು ಮಾಡಬೇಕು. ನಮಸ್ಕಾರ. ಧನ್ಯವಾದಗಳು.